ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಹಿಂದೂಗಳು ಹಿಂಸಾವಾದಿಗಳಾಗಿದ್ದರೆ ನಾನು ಈ ರೀತಿ ಅಡಗಿಕೊಂಡು ಕುಳಿತುಕೊಳ್ಳಬೇಕಾಗಿರಲಿಲ್ಲ ಅಂತ ಹೇಳಿದ್ದಾರೆ ನೂಪುರ್ ಶರ್ಮಾ ಅವರು. ಯಾಕೆ ಈ ವಿಷಯವನ್ನು ಪ್ರಸ್ತಾಪ ಮಾಡಿದರು ಅಂದರೆ, ಮೊನ್ನೆ ಸಂಸತ್ತಿನಲ್ಲಿ ವಿಪಕ್ಷ ನಾಯಕರಾದಂಥ ರಾಹುಲ್ ಗಾಂಧಿಯವರು ಹಿಂದೂಗಳು ಹಿಂಸರಕ್, ಹಿಂದೂಗಳು ಅಸತ್ಯ, ಹಿಂದೂಗಳು ನಫರತ್ ಅಂತ ಮೂರು ಬಾರಿ ತಲಾಕ್ ಹೇಳಿದ ಹಾಗೆ ಹಿಂದೂಗಳ ಬಗ್ಗೆ ಅವಾಚ್ಯವಾಗಿ ಮಾನಹಾನಿಯಾಗುವ ಹಾಗೆ ಮಾತನಾಡಿದರು. ಅದಕ್ಕೆ ಕೌಂಟರ್ ಆಗಿ ನೂಪುರ್ ಶರ್ಮಾ ಅವರು ತುಂಬ ದಿನಗಳ ನಂತರ ಬಹಿರಂಗವಾಗಿ ಒಂದು ಸಭೆಯಲ್ಲಿ ಮಾತನ್ನು ಹೇಳಿದರು. ಎರಡೂ ಕಡೆ ಅವರಿಗೆ ಗನ್ಮ್ಯಾನ್, ಈಗ ಅಂಗರಕ್ಷಕರು. ಒಬ್ಬ ಹಿಂದೂ ಹೆಣ್ಮಗಳು ಸತ್ಯವನ್ನು ನುಡಿದಿದ್ದಕ್ಕಾಗಿ, ಅದು ಒಂದು ಟಿ ವಿ ಚಾನಲ್ನಲ್ಲಿ ನುಡಿದಂಥ ಮಾತಿನ ಮಧ್ಯೆ ಕುರಾನ್ನಲ್ಲಿ ಉಲ್ಲೇಖ ಆಗಿರುವಂಥ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ದನ್ನು ಕತ್ತರಿಸಿ ಇಸ್ಲಾಮಿಕ್ ರಾಷ್ಟ್ರಗಳಿಗೆಲ್ಲ ಕಳಿಸಿ, ಇಲ್ಲಿ ಜಿಹಾದಿಗಳೆಲ್ಲ ಇದನ್ನು ಇಟ್ಕೊಂಡು ಕೋಲಾಹಲ ಮಾಡಿ ಭಾಳ ದೊಡ್ಡ ಮಟ್ಟದ ರಂಪಾಟ ಮಾಡಿದ ಮೇಲೆ ಈಕೆ ಹೊರಗಡೆ ಕಾಣಿಸ್ತಾನೆ ಇರಲಿಲ್ಲ. ನೂಪುರ್ ಶರ್ಮಾ ಈಕೆಗೆ ಭದ್ರತೆಯನ್ನು ಕೊಡಲಾಗಿತ್ತು, ಆದರೆ ಸಾರ್ವಜನಿಕವಾಗಿ ಕಾಣಿಸ್ಕೊಳ್ತಾ ಇರಲಿಲ್ಲ. ಈಗ ಯಾವಾಗ ರಾಹುಲ್ ಗಾಂಧಿ ಮಾತನಾಡಿದರು, ತಡೆದುಕೊಳ್ಳಿಕ್ಕೆ ಆಗಲಾರದೆ ಬಂದು ಈ ಮಾತನ್ನು ಹೇಳಿದ್ದಾರೆ. ಹಾಗೆ ನೋಡಿದರೆ ಭಾರತೀಯ ಜನತಾ ಪಕ್ಷ ಇವ್ರ ಜೊತೆ ಸಂಬಂಧವನ್ನು ಕಡಿದುಕೊಂಡಿದೆ, ಅಫಿಷಿಯಲ್ ಆಗಿ, ಅಧಿಕೃತವಾಗಿ. ಯಾವಾಗ ಕತಾರ್ ಇದನ್ನು ವಿರೋಧಿಸ್ತೋ ಈಕೆ ಮಾತನ್ನು, ಮಾರನೇ ದಿವಸವೇ ಭಾರತೀಯ ಜನತಾ ಪಕ್ಷ ಡ್ಯಾಮೇಜ್ ಕಂಟ್ರೋಲ್ ಮಾಡಲಿಕ್ಕಾಗಿ ಈ ರೀತಿಯಾದಂಥ ಒಂದು ತೀರ್ಮಾನ ಕೈಗೊಳ್ಳಲಾಗಿದೆ ಅಂತ ರಾಜಕೀಯ ವಿಚಾರವನ್ನು ಬಲ್ಲಂಥವರು ಹೇಳ್ತಾ ಇರುವಂಥ ಮಾತು. ಆದರೆ ಭಾರತದಂಥ ಬಹುಸಂಖ್ಯಾತ ಹಿಂದೂಗಳಿರುವಂಥ ರಾಷ್ಟ್ರದಲ್ಲಿ ಒಂದು ಸತ್ಯವನ್ನು ನುಡಿದಕ್ಕೆ ಇಷ್ಟು ದೊಡ್ಡದಾದಂಥ ಶಿಕ್ಷೆ ಬೇಕಾ ಅಂತ ಕೇಳಬೇಕಾದಂಥ ಪ್ರಶ್ನೆ. ರಾಹುಲ್ ಗಾಂಧಿ ಅನ್ನುವಂಥ ವ್ಯಕ್ತಿ ಸಾರ್ವಜನಿಕ ವೇದಿಕೆಯಲ್ಲಿಯೋ ಎಲ್ಲಿಯೋ ಬಹಿರಂಗ ಸಭೆಯಲ್ಲಿಯೋ ಆಡುವ ಮಾತುಗಳನ್ನು ಸಂಸತ್ತಿನಲ್ಲಿ ಮಾತನಾಡ್ತಾ ಒಂದು ಇಡೀ ಧರ್ಮವನ್ನೇ ಈ ರೀತಿ ತೆಗಳ್ತಾರೆ ಅಂತಂದರೆ ಅದನ್ನು ಸಹಿಸುವುದು ಹೇಗೆ ಅನ್ನೋದು ನಮ್ಮ ಪ್ರಶ್ನೆ. ಯಾಕೆ ಹೀಗೆ ಮಾತಾಡ್ತಾರೆ ಅಂದರೆ, ನಮ್ಮ ಮೇಲೆ ಕ್ರಮ ಕೈಗೊಳ್ಳೋದಿಲ್ಲ ನರೇಂದ್ರ ಮೋದಿಯವರ ಸರ್ಕಾರ ಅಂತ ಆತನಿಗೆ ಖಚಿತವಾಗಿ ಗೊತ್ತಿದೆ. ಯಾಕೆ ಹೀಗೆ ಮಾತಾಡ್ತಾರೆ ಅಂದರೆ, ನಾವು ರಣರಂಪ ಮಾಡ್ತೀವಿ, ನಮ್ಮ ವಿರುದ್ಧ ಏನಾದರೂ ಮಾಡಿದರೆ ಇಡೀ ದೇಶದಲ್ಲಿ ರಣರಂಪ ಮಾಡ್ತಾರೆ ಕಾಂಗ್ರೆಸ್ ಕಾರ್ಯಕರ್ತರು ಎನ್ನುವಂಥ ನಂಬಿಕೆ ಆತನಿಗೆ ಇದೆ. ನಡೆದಿರುವಂಥ ವಿದ್ಯಮಾನಗಳನ್ನು ನೋಡ್ತಾ ಬನ್ನಿ. ಈತ ಸೈನ್ಯದ ವಿರುದ್ಧ ಮಾತಾಡ್ತಾನೆ, ಸುಳ್ಳು ಅಂತ ಸಾಬೀತಾದ ಮೇಲೆ ಆತನ ಮೇಲೆ ಕ್ರಮ ಕೈಗೊಳ್ಳೋದೇ ಇಲ್ಲ. ಅಷ್ಟೇ ಅಲ್ಲ, ಮತ್ತೆ ಅದನ್ನೇ ಸಾಬೀತುಪಡಿಸ್ಲಿಕ್ಕೆ ಹೋಗ್ತಾರೆ. ಇಲ್ಲ, ವಿಮೆ ದುಡ್ಡದು ಅಂತ ಹೇಳ್ತಾನೆ, ಇನ್ಶೂರೆನ್ಸ್ ಮಾಡಿಸಿದ್ದು ಅಂತಾರೆ. ಇನ್ಶೂರೆನ್ಸ್ ಮಾಡಿಸಿದವ್ರು ಯಾರು? ಅಜಯ್ ಕುಮಾರ್ ಸಿಂಗ್ಗೆ ಆತ ಹುತಾತ್ಮನಾದ, ಆತನಿಗೆ ದುಡ್ಡು ಕೊಡಲಾಯಿತು, 98,30,000 ರೂಪಾಯಿ. ಹೇಗೆ ಕೊಡಲಾಯಿತು? ಸರ್ಕಾರದಿಂದ ಕೊಡಲಾಯಿತು. ಇನ್ಶೂರೆನ್ಸ್ ಮಾಡಿದವರು ಯಾರು? ಅವ್ರ ಕುಟುಂಬದವರಲ್ಲ, ಸರ್ಕಾರ ಮಾಡಿರುವಂಥದ್ದು. ಪ್ರತಿಯೊಬ್ಬ ಯೋಧನ ಹೆಸರಿನಲ್ಲಿ ಜೀವ ವಿಮೆಯನ್ನು ಮಾಡೋದು ಸರ್ಕಾರ ಮಾಡುವಂಥ ಕೆಲಸ. ಮತ್ತೆ ಅದನ್ನೇ ಸಾಧಿಸುವಂಥ ಪ್ರಯತ್ನ ಮಾಡ್ತಾರೆ. ಅದಾದ ಮೇಲೆ ಹೋಗ್ತಾರೆ, ಇಡೀ ದೇಶದ ಜೀವಜಾಲವಾದಂಥ ರೈಲ್ವೆಗೆ ಹೋಗ್ತಾರೆ, ಅದ್ರ ಮೇಲೆ ಕಳಂಕ ಹೊರಿಸುವಂಥ ಪ್ರಯತ್ನ ಮಾಡ್ತಾರೆ. ಈಗ ಮಣಿಪುರಕ್ಕೆ ಹೋಗ್ತಾ ಇದ್ದಾರೆ. ನೋಡಿ, ಮಣಿಪುರದಂಥ ದೊಡ್ಡ ಷಡ್ಯಂತ್ರ ಇನ್ನೊಂದಿರಲಿಕ್ಕೆ ಸಾಧ್ಯವೇ ಇಲ್ಲ. 70 ದಿನಗಳ ಹಿಂದೆ ನಡೆದಂಥ ಒಂದು ವಿದ್ಯಮಾನವನ್ನು ಇಟ್ಟುಕೊಂಡು ಕರೆಕ್ಟಾಗಿ ಸಂಸತ್ ಅಧಿವೇಶನ ಪ್ರಾರಂಭವಾಗುವ 4 ದಿನಗಳ ಮುಂಚೆ ಒಬ್ಬ ದಲಿತ ಮಹಿಳೆಯ ಬೆತ್ತಲೆ ಮೆರವಣಿಗೆ ಅಂತ ದೊಡ್ಡದಾಗಿ ಈ ದೇಶದಲ್ಲಿ ಬಿಂಬಿಸಲಾಯಿತು. ಇಡೀ ಸಂಸತ್ ಅಧಿವೇಶನವನ್ನು ಅದಕ್ಕೋಸ್ಕರ ಸಂಪೂರ್ಣ ಹಾಳುಗೆಡುವಲಾಯಿತು. ನಾನು ಮಣಿಪುರಕ್ಕೆ ಹೋಗ್ತೇನೆ ಅಂತ ರಂಪ ಮಾಡ್ತಾರೆ ರಾಹುಲ್ ಗಾಂಧಿ. ಆತ ಕೇವಲ ಒಬ್ಬ ಸಂಸತ್ ಸದಸ್ಯ. ಆವಾಗ ಈತ ಹೋಗಿ ಸಾಧಿಸೋದೇನು? ಹೋಗಬೇಕಾದವರು ಗೃಹ ಸಚಿವಾಲಯದವರು, ಹೋಗಬೇಕಾದಂಥವ್ರು ಅಧಿಕಾರಿಗಳು, ಹೋಗಬೇಕಾದಂಥವ್ರು ಪ್ರಧಾನಮಂತ್ರಿಗಳು, ಹೋಗಬೇಕಾದಂಥವರು ಸರ್ಕಾರದಲ್ಲಿದ್ದಂಥವ್ರು. ಅವರು ಆ ವಿಷಯವನ್ನು ನೋಡ್ಕೋತಾರೆ. ನಾನು ಅಲ್ಲಿ ಹೋಗ್ತೀನಿ, ಎಲ್ಲಿ ಗಲಾಟೆ ಇದೆಯೋ, ಎಲ್ಲಿ ಪ್ರತಿಭಟನೆ ನಡೀತಾ ಇದೆಯೋ, ಎಲ್ಲಿ ಅರಾಜಕತೆ ಸೃಷ್ಟಿಯಾಗಿದೆಯೋ ಅಲ್ಲಿ ನಂದೆಲ್ಲಿ ಇಡಲಿ ಅಂತ ಇವ್ರು ಹೋಗ್ತಾರೆ. ಪಶ್ಚಿಮ ಬಂಗಾಳದಲ್ಲಿ ಒಬ್ಬ ದಲಿತ ಮಹಿಳೆ, ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತೆ, ಆಕೆ ಅಲ್ಪಸಂಖ್ಯಾತ ಮೋರ್ಚಾದಲ್ಲಿ ಇದ್ದಂಥ ಹೆಣ್ಮಗಳು. ಆಕೆಯನ್ನು ಮೊನ್ನೆ ಬೆತ್ತಲೆ ಮೆರವಣಿಗೆ ಮಾಡಿದವನು JCB ಅಂತ ಆತನ ಹೆಸರು. ಇಲ್ಲಿವರೆಗೂ ಒಂದೇ ಒಂದು ಶಬ್ದವನ್ನು ರಾಹುಲ್ ಗಾಂಧಿ ಅದರ ಬಗ್ಗೆ ಮಾತಾಡೋದಿಲ್ಲ.
ಅಂದರೆ ಯಾವುದನ್ನು ಇಟ್ಕೊಂಡು ರಾಜಕೀಯ ಮಾಡಬೇಕು ಅಂತ ತುಂಬ ಚೆನ್ನಾಗಿ ಗೊತ್ತಿರೋದು ಯಾರಿಗಾದ್ರೂ ಇದೆ, ಅದು ರಾಹುಲ್ ಗಾಂಧಿಗೆ ಮತ್ತು ಕಾಂಗ್ರೆಸ್ಸು ಮತ್ತು ವಿಪಕ್ಷಗಳಿಗೆ. ಅವ್ರಿಗೆ ಬೇರೆ ವಿಚಾರ ಬೇಕಾಗಿಲ್ಲ. ಯಾವುದರಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡಬೇಕೋ ಅದನ್ನು ಎತ್ತಿ ಹಿಡಿತಾರೆ. ಯಾಕೆ ಎತ್ತಿ ಹಿಡಿತಾರೆ? ನಮ್ಮ ಮೇಲೆ ಯಾವುದೇ ರೀತಿಯ ಕ್ರಮ ಕೈಗೊಳ್ಳುವುದಿಲ್ಲ ಅನ್ನುವಂಥ ನಂಬಿಕೆಯ ಮೇಲೆ. ನನಗೆ ಅಚ್ಚರಿ ಆಗ್ತಾ ಇರೋದೇನು ಗೊತ್ತಾ, ಗೋಧ್ರಾ ಹತ್ಯಾಕಾಂಡವನ್ನು ಇನ್ನಿಲ್ಲದ ಹಾಗೆ ಸಂಪೂರ್ಣವಾಗಿ ಅದರ ಪರಿಹಾರ ಮಾಡಿದಂಥ ವ್ಯಕ್ತಿ ನರೇಂದ್ರ ಮೋದಿ. ದಾವಾನಲದಂತೆ ಹೊತ್ತಿಕೊಂಡಿತ್ತು ಇಡೀ ದೇಶಾದ್ಯಂತ. ಅದು ಅಂಥ ದೊಡ್ಡ ಪ್ರಕರಣ. ಅದು ನರಮೇಧ, ಕೋಮು ಭುಗಿಲೆದ್ದಂಥ ಸಂದರ್ಭ, ಗೋಮದ್ವೇಷ ಭುಗಿಲೆದ್ದಂಥ ಗುಜರಾತ್. ಅಲ್ಲಿ ಮುಖ್ಯಮಂತ್ರಿಯಾಗಿ ಯಶಸ್ವಿಯಾಗಿ ಯಾರ್ಯಾರನ್ನ ಎಲ್ಲೆಲ್ಲಿಡಬೇಕು ಅಲ್ಲಿ ಇಟ್ಟು ಸಂಪೂರ್ಣವಾಗಿ ಅದನ್ನು ಶಮನಗೊಳಿಸಿದಂಥ ನರೇಂದ್ರ ಮೋದಿಯವರು ಯಾಕೆ ಈಗ ಕಠೋರರಾಗ್ತಾ ಇಲ್ಲ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನೋಡಿ, ಮೊನ್ನೆ ಅಲಹಾಬಾದ್ ಕೋರ್ಟಿಗೆ ಪ್ರಕರಣ ಹೋಗುತ್ತೆ. ಇವರು ಬ್ರಿಟಿಷ್ ಪಾಸ್ಪೋರ್ಟ್ ವಿಷಯವಾಗಿ, ಈ ಥರ ಬ್ರಿಟಿಷ್ ಪೌರತ್ವ ವಿಷಯವಾಗಿ ಕೋರ್ಟ್ ಅದನ್ನು ತಿರಸ್ಕರಿಸುತ್ತೆ, ವಜಾ ಮಾಡುತ್ತೆ. ಹೋಗಿ ಇಲಾಖೆ ಹೋಗಿ ಕೇಳ್ಕೊ, ನೀನು ಕೋರ್ಟಿಗೆ ಬಂದು ಕೂತ್ಕೋಬೇಡ ನೀನು ಅಂತ ಕಕ್ಷಿದಾರರಿಗೆ ಹೇಳುತ್ತೆ. ಕಕ್ಷಿದಾರ ಕೇಸನ್ನು ವಾಪಸ್ ತಗೋತಾರೆ. ಆತ ಹೇಳ್ತಾರೆ, 2016ರಿಂದ ಪ್ರಯತ್ನ ಮಾಡ್ತಾ ಇದ್ದೀನಿ, ನನಗೆ ಯಾವುದೇ ರೀತಿಯಾದಂಥ ದಾಖಲೆಗಳೇ ಲಭ್ಯ ಆಗ್ತಾ ಇಲ್ಲ ಅವರ ನಾಗರಿಕತ್ವದ ಬಗ್ಗೆ, ರಾಹುಲ್ ಗಾಂಧಿ ನಾಗರಿಕತ್ವದ ಬಗ್ಗೆ ಅಂತ ಸ್ವತಃ ಆತ ಹೇಳ್ತಾನೆ, ಅಲವತ್ಕೊಳ್ತಾನೆ. ಆದರೆ ಕೇಂದ್ರ ಗೃಹ ಸಚಿವಾಲಯ ಇದಕ್ಕೆ ಕ್ರಮ ಕೈಗೊಳ್ಳೋದಿಲ್ಲ. ಏನಾಗತ್ತೆ? ರಾಹುಲ್ ಗಾಂಧಿ ಮೇಲೆ ಕ್ರಮ ಕೈಗೊಂಡ್ರೆ ಏನಾಗತ್ತೆ? ಏನಾಗುತ್ತೋ ಆಗಲಿ ಬಿಡಿ, ಸತ್ಯಕ್ಕಾಗಿ ಹೋರಾಟ ಆಗಲಿ. ಒಬ್ಬ ವ್ಯಕ್ತಿಗೆ ಇಡೀ ದೇಶ ಹೆದರ್ಕೋಬೇಕಾ ಇವತ್ತಿನ ದಿವಸ? ಇವತ್ತು ಈ ದೇಶದ ಹಿಂದೂಗಳು ನರೇಂದ್ರ ಮೋದಿ ಅವರನ್ನು ಯಾಕೆ ನಂಬಿದ್ದಾರೆ? ಇವರು ರಕ್ಷಣೆ ಮಾಡ್ತಾರಂತ ಮತ್ತು ದುಷ್ಟರನ್ನು ಶಿಕ್ಷಣೆ ಮಾಡ್ತಾರೆ ಅನ್ನುವಂಥ ಕಾರಣಕ್ಕೋಸ್ಕರ. ದುಷ್ಟರನ್ನು ನೀವು ಶಿಕ್ಷಣೆನೇ ಮಾಡಲ್ಲ ಅಂದರೆ, ಕಾಯ್ದುಕೊಂಡು ಕೂತ್ಕೋತೀರಿ ಅಂತಂದರೆ ರಾಜಕಾರಣದಲ್ಲಿ ಏನು ವ್ಯತ್ಯಾಸ ಆಗಬಹುದು ಅನ್ನುವಂಥ ಸೂಕ್ಷ್ಮತೆ ಮಾಡಲಿಕ್ಕೆ ಶುರು ಮಾಡ್ತೀರಿ ಅಂದರೆ ಹಿಂದೂಗಳು ಹೇಗೆ ನಂಬ್ತಾರೆ ನಿಮ್ಮನ್ನು ಅಂತ ನಮ್ಮದು ಪ್ರಶ್ನೆ ಉದ್ಭವ ಆಗುತ್ತೆ. ಅದಾದಮೇಲೆ ಅವ್ರ ಮೇಲಿರುವಂಥ ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಹಾಕಿದ್ದು ನರೇಂದ್ರ ಮೋದಿ ಅವರೆಲ್ಲ ಬೇರೆ ವಿಚಾರ. ಆದರೆ ಆ ಪ್ರಕರಣ ಜಾಮೀನು ತೊಗೊಂಡು ಇವರು ಆರಾಮಾಗಿ ತಾಯಿ ಮಗ ಮನೆಯಲ್ಲಿದ್ದಾರೆ, ಹೋದಲ್ಲೆಲ್ಲ ಗಲಾಟೆ ಮಾಡ್ತಾರೆ. ರಾಜ್ಯಸಭೆಗೆ ಹೋದ್ರೆ ತಾಯಿ ಗಲಾಟೆ ಮಾಡ್ತಾರೆ, ಸಂಸತ್ತಿಗೆ ಬಂದರೆ ಮಗ ಗಲಾಟೆ ಮಾಡ್ತಾರೆ. ಬೆಳಗ್ಗೆ ಎದ್ರು ಸುಳ್ಳು ಹೇಳ್ತಾರೆ. ಈ ಬಾರಿ ಅಂತೂ ಇಷ್ಟು ಆಕ್ರಮಣಕಾರಿಯಾಗಿ ಸುಳ್ಳು ಹೇಳಲಿಕ್ಕೆ ರಾಹುಲ್ ಗಾಂಧಿ ಶುರು ಮಾಡಿದ್ದಾರೆ ಅಂದರೆ ಈ ಟರ್ಮಲ್ಲಿ ಸುಳ್ಳನ್ನು ಸತ್ಯವೆಂದು ಸಾಬೀತುಪಡಿಸುವಂಥ ಇನ್ನೆಲ್ಲದ ಪ್ರಯತ್ನಗಳು ನಡೀತಾ ಇದ್ದಾವೆ. ಅದನ್ನು ಈ ದೇಶದ ಜನ ನಂಬ್ತಾರೆ. ದುರಂತ ನೋಡಿ ಹೇಗಿದೆ. ಒಂದು ಕಡೆ ನರೇಂದ್ರ ಮೋದಿಯವರ ಅಭಿವೃದ್ಧಿಯ ರಾಜಕಾರಣ, ಇನ್ಫ್ರಾಸ್ಟ್ರಕ್ಚರ್ ಆಗಬೇಕು, ದೇಶದ ಎಕಾನಮಿ ಮುಂದೆ ಹೋಗಬೇಕು, 2047ರಲ್ಲಿ ವಿಕಸಿತ ಭಾರತ ಹೇಗಿರಬೇಕು, ಆ ರೀತಿಯಾದಂಥ ಕೆಲಸ ನಡೀತಾ ಇದೆ. ಜನ ಕೆಲಸ ಆಗಲಿ ಅಂತಾರೆ. ಜೊತೆಗೆ ಇಂಥ ನರೇಟಿವನ್ನು ಕೂಡ ಒಪ್ಕೋತಾರೆ. ಮಣಿಪುರಕ್ಕೆ ನಾನು ಹೋದೆ, ನರೇಂದ್ರ ಮೋದಿ ಯಾಕೆ ಹೋಗಿಲ್ಲ ಅಂತಾರೆ. ರಾಹುಲ್ ಗಾಂಧಿ ಏನು ಹೇಳ್ತಾರೆ ಉತ್ತರ? ಅವತ್ತಿಂದ ಇವತ್ತವರೆಗೂ ನರೇಂದ್ರ ಮೋದಿ ಅಲ್ಲಿ ಹೋಗೇ ಇಲ್ಲ, ಹೋಗಬೇಕಾದ ಅಗತ್ಯ ಇಲ್ಲ. ಕಳಿಸ್ಬೇಕಂತ ಗೃಹ ಸಚಿವರನ್ನ ಕಳಿಸಿದ್ರು, ಒಂದು ವಾರ ಅಲ್ಲೇ ಇದ್ರು ಅವರು. ಗೃಹ ರಾಜ್ಯ ಸಚಿವರು ಹೋಗಿದ್ರು, ಅವರು ಒಂದು ವಾರ ಇದ್ದರು. ಎಲ್ಲ ರೀತಿಯಾದಂಥ ಬಂದೋಬಸ್ತ್ಗಳನ್ನು ಮಾಡಿದರು. ಚುನಾವಣೆಯಲ್ಲಿ ಗೆಲುವು ಲಭ್ಯ ಆಗಲಿಲ್ಲ. ಮಲಮಕ್ಕಳು ಅಂತ ಹೇಳ್ತಿದ್ರು 7 ಈಶಾನ್ಯ ರಾಜ್ಯಗಳಿಗೆ ನಮ್ಮ ದೇಶದಲ್ಲಿ. ಯಾರೂ ಕೇರ್ ಮಾಡೋರಿಲ್ಲ ಅದಕ್ಕೆ. 7 ಸಿಸ್ಟರ್ಸ್ನ ಅಂಥ 7 ಸಿಸ್ಟರ್ಸ್ಗೆ ಇನ್ನಿಲ್ಲದ ಹಾಗೆ ಅಭಿವೃದ್ಧಿ ಕೆಲಸ ಮಾಡಿದರು ನರೇಂದ್ರ ಮೋದಿಯವರು ಈಶಾನ್ಯ ರಾಜ್ಯಗಳಲ್ಲಿ. ಆದರೆ ನರೇಟಿವ್ ಸೃಷ್ಟಿ ಮಾಡೋದರಲ್ಲಿ ವಿಫಲರಾದ್ರಲ್ಲ ನೀವು, ಇಮೋಷನ್ಸ್ನ ಸರಿಯಾಗಿ ಹೇಳೋದರಲ್ಲಿ ವಿಫಲರಾದ್ರಲ್ಲ. ರಾಹುಲ್ ಗಾಂಧಿ ಹೋಗಿ ಮಾಡೋದೇನಿದೆ? ಮಣಿಪುರಕ್ಕೆ ಹೋಗಿದ್ದಾರೆ. ಈಗ ಮಣಿಪುರಕ್ಕೆ ಹೋಗಿ ಏನು ಮಾಡ್ತಾರೆ ಇವರು? ಇವ್ರಿಗೇನು ಪವರ್ಸ್ ಇದೆ ಅಂತ ಅಲ್ಲಿ ಮಾಡ್ತಾರೆ. 4 ಫೋಟೋ ತೆಗೆಸ್ಕೋತಾರೆ, 8 ಕ್ಯಾಮ್ರಾಮ್ಯಾನ್ ಕರ್ಕೊಂಬರ್ತಾರೆ, ಒಬ್ಬ ಡೈರೆಕ್ಟರ್ನ ಅಪಾಯಿಂಟ್ ಬೇರೆ ಮಾಡಿದ್ದಾರೆ. ನಿನ್ನೆಯಿಂದ ರೈಲ್ವೆ ಸ್ಟೇಷನ್ಗೆ ಒಬ್ಬ ಡೈರೆಕ್ಟರ್ನ ಕರ್ಕೊಂಡು ಹೋಯಿದ್ರು, ಶಾರ್ಟ್ ಫಿಲ್ಮ್ ಡೈರೆಕ್ಟರ್ ಆತ. ಅವ್ರನ್ನ ಇಟ್ಕೊಂಡು ಶೂಟ್ ಮಾಡ್ತಾರೆ, ಇಡೀ ಜಗತ್ತಿನಾದ್ಯಂತ ವೈರಲ್ ಮಾಡಿಸ್ತಾರೆ. ಅದನ್ನ ಕೆಲಸ ಮಾಡಿದ ನರೇಂದ್ರ ಮೋದಿ ಪಿಕ್ಚರಲ್ಲೇ ಇರೋದಿಲ್ಲ. ರಾಹುಲ್ ಗಾಂಧಿ ವಿಪಕ್ಷ ನಾಯಕ ಮಣಿಪುರದಲ್ಲಿ ಜನರ ಸಮಸ್ಯೆಗಳನ್ನು ಆಲಿಸಿಕೊಂಡು ಬಂದರು ಅಂತ ಎಲ್ಲ ಕಡೆ ಟ್ರೆಂಡ್ ಆಗುತ್ತೆ. ಈ ಬಾರಿಯ ಚುನಾವಣೆಯಲ್ಲಿ ಆಗಿದ್ದೇನು ಅದೇ ತಾನೇ ಟ್ರೆಂಡ್ ಆಗಿದ್ದು, ಬೇರೆ ಏನೂ ಆಗಲಿಲ್ಲ. ವಾಸ್ತವಿಕತೆ ಯಾರಿಗೂ ಬೇಕಾಗಿರಲಿಲ್ಲ. ಇಮೋಷನ್ಸ್ ಮೇಲೆ ಆಟ ಆಡಿದರು ಅವರು. ಸುಳ್ಳು ಹೇಳುವ ಮೂಲಕ ಗೆಲುವನ್ನು ಪಡೆದರು. ಗೆದ್ದವರು ಸೋತವರು ಗೆದ್ದರು. ಎಂಥ ವಿಚಿತ್ರ ನೋಡ್ರಿ. ಜಗತ್ತಿನ ಯಾವ ರಾಜಕಾರಣದಲ್ಲಿ ಈ ರೀತಿ ನೋಡಿಲ್ಲ ನಾನು. ತೆಗೆದುಕೊಂಡು 99 ಸೀಟು ನಾವು ಗೆದ್ದಿದ್ದೇವೆ ಅಂತ ಇವತ್ತಿಗೂ ಅದೇ ಭ್ರಮೆಯಲ್ಲಿದ್ದಾರೆ. 240 ಸೀಟ್ ತೊಗೊಂಡವ್ರು ಮಾತಾಡ್ತಾ ಇಲ್ಲ, ಸೋತ ಮುಖ ಹಾಕ್ಕೊಂಡು ಓಡಾಡ್ತಾ ಇದ್ದಾರೆ. ಇನ್ನೂ ನೈತಿಕ ಸ್ಥೈರ್ಯವೇ ಬರ್ತಾ ಇಲ್ಲ. ಈಗೇನೋ ನರೇಂದ್ರ ಮೋದಿಯವರು ಮೊನ್ನೆ ಉತ್ತರ ಕೊಡ್ತಾ ಹೇಳ್ತಾರೆ, ಹಿಂದೆ ಯಾವ ರೀತಿ ಗಲಾಟೆ ಇತ್ತು ನರೇಂದ್ರ ಮೋದಿಯವರ ಭಾಷಣದಲ್ಲಿ ಅಂದರೆ ಇಷ್ಟೋರ್ನು ಹೊರಗೆ ಹಾಕಬೇಕಾಗಿತ್ತು. ಸ್ಪೀಕರು ಯಾರು ಪ್ರಧಾನಮಂತ್ರಿಯವರ ಭಾಷಣಕ್ಕೆ ಕುತ್ಕೊಂಡು ಕೇಳಲ್ವೋ, ನಿಮಗೆ ಯಾವ್ದಾದ್ರು ಕೇಳಿಸ್ಕೊಳ್ಳುವ ಮನಸ್ಸಿಲ್ಲ, ಹೊರಗೆ ಹೋಗ್ರೆ ಹೊರಗೆ ಹಾಕಬೇಕಾಗಿತ್ತು. ಹೊರಗೆ ಹಾಕಲಿಲ್ಲ. ಅವರು
ಗುಂಪುಗಳನ್ನು ಮಾಡ್ಕೊಂಡು 10 ಜನ ಗುಂಪುಗಳನ್ನು ಮಾಡ್ಕೊಂಡು ಕಿರ್ಚವರು. ಅವರ ಧ್ವನಿ ಯಾವಾಗ ಅಡಗತ್ತೋ, ಯಾವಾಗ ಸುಸ್ತಾಗುತ್ತೋ ಇನ್ನೊಂದು ಗುಂಪು ಶುರು ಮಾಡೋದು, ಅವ್ರು ಕಿರ್ಚವರು. ಅದಾದಮೇಲೆ ಇನ್ನೊಂದು ಗುಂಪು ಕಿರ್ಚೋದು. ಮಧ್ಯೆ ನರೇಂದ್ರ ಮೋದಿ ಒಬ್ಬ ಕಿರ್ಚವನಿಗೆ ನೀರು ಬೇರೆ ಕೊಟ್ಟರು, ತಾವು ಕುಡಿಯೋದಲ್ಲದೆ. ಇದು ಭಾರತ ದೇಶದಲ್ಲಿ ನಡೀತಾ ಇರುವಂಥ ಸ್ಥಿತಿ. ಗಾಂಧಿ ಕಾಲದಲ್ಲಿ ನಾವಿಲ್ಲ. ಇದು ನಾವು ಅರ್ಥ ಮಾಡಿಕೊಳ್ಬೇಕಾದಂಥ ಸಂದರ್ಭ. ಈ ದೇಶದ ಹಿಂದೂಗಳು ನಂಬಿದ್ದಾರೆ ಅಂದರೆ, ತಾಳ್ಮೆಯಿಂದ ನಂಬಿದ್ದಾರೆ ಅಂತಂದರೆ, ಅದರ ಅರ್ಥ ಎಷ್ಟು ದಿವಸ ಬೇಕಾದರೂ ಇದೇ ರೀತಿ ನಡೀಲಿ ಅಂತ ಯಾರೂ ಅಂದ್ಕೊಳ್ಳೋದಿಲ್ಲ. ಈ ದೇಶದ ವಿಚಿತ್ರತೆ ನನಗೆ ಅರ್ಥ ಆಗಲಾರ್ದೇನಂತಂದರೆ, ನೂಪುರ್ ಶರ್ಮಾ ಕೋರ್ಟ್ಗೆ ಹೋಗ್ತಾರ್ರಿ. ಕೋರ್ಟ್ಗೆ ಹೋದಂಥ ಸಂದರ್ಭದಲ್ಲಿ ಜಸ್ಟಿಸ್ ಜೆ ಬಿ ಪಾರ್ದಿವಾಲಾ ಅವ್ರು ಹೇಳ್ತಾರೆ, ನಿನಗೆ ರೆಡ್ ಕಾರ್ಪೆಟ್ ಹಾಸ್ಕೊಂಡು ಬಂದು ಕೂಡಿಸ್ಬೇಕಾಗಿತ್ತ ಅಂತ ಕೇಳ್ತಾರೆ. ದೇಶದ ಕ್ಷಮೆ ಕೇಳು ಅಂತಾರೆ. ತೀರ್ಪಲ್ಲೆಲ್ಲ ಇದು ಮಾತಲ್ಲಿ ಹೇಳ್ತಾರೆ ಆ ರೀತಿ. ತೀರ್ಪಲ್ಲಿ ಆ ರೀತಿ ಬರೆದ್ರೆ ಮಾತು ಬೇರೆ, ಜಡ್ಜ್ ಹೇಳಿದಾರೆ ಬಿಡು ಅಂತ ಒಪ್ಕೊಂಡ್ಬಿಡೋಣ ತೀರ್ಪು. ಅದನ್ನು ಮಾಡಲ್ಲ ಇವರು. ಆಕೆ ಕೇಳಿದ್ದೇನು, ಅಲವತ್ಕೊಂಡದ್ದೇನು, ದೇಶದ ಯಾವುದೋ ಮೂಲೆಯಲ್ಲಿ ನನ್ನ ಮೇಲೆ ಕೇಸ್ ಹಾಕಿದ್ದಾರೆ, ಎಲ್ಲವನ್ನೂ ಕ್ಲಬ್ ಮಾಡಿ ಒಂದು ಕಡೆ ಕೇಸ್ ಆಗಲಿ, ನಾನು ಬಂದು ಓಡಾಡ್ತೀನಿ ಅಂತ. ಅದಕ್ಕೆ ಈ ರೀತಿಯಾದಂಥ ಮಾತು. ಯಾರು ಕುಮ್ಮಕ್ಕ ಕೊಟ್ಟ ಅವ ಆರಾಮಾಗಿ ಓಡಾಡ್ಕೊಂಡಿದ್ದಾನೆ, ಏನು ಸಂಬಂಧ ಇಲ್ಲ. ನೂರಾನಿನೋ ವರ್ಮಾನಿನೋ ಅಂತ ಅವನ ಹೆಸರು, ಆರಾಮಾಗಿದ್ದಾನೆ ಅವನು. ಇವತ್ತಿಗೂ ಆತ ಬಂದು ಎಲ್ಲ ಡಿಸ್ಕಷನಲ್ಲಿ ಕೂತ್ಕೊಳ್ತಾನೆ, ಕಿರ್ಚಾಡ್ತಾನೆ. ಇದು ಭಾರತೀಯ ಜನತಾ ಪಕ್ಷಕ್ಕೆ ಅರ್ಥ ಆಗಬೇಕಲ್ವಾ? ನಾವು ಇದರ ವಿರುದ್ಧ ಹೋರಾಟ ಮಾಡ್ತೀವಿ. ಯಾವಾಗ ಹೋರಾಟ ಮಾಡ್ತೀರಿ? ಹೋರಾಟ ಮಾಡುವುದು ಯಾವಾಗ, ಇನ್ಯಾವಾಗ ಮಾಡೋದು? 10 ವರ್ಷ ಆಗೋಯ್ತು. 10 ವರ್ಷ ಆದಮೇಲೆ ಹೆಚ್ಚು ಆಕ್ರಮಣಕಾರಿಯಾಗಿ, ಹೆಚ್ಚು ಅಪಾಯಕಾರಿಯಾಗಿ ಹೊರಹೊಮ್ಮಿದ್ದಾರೆ ರಾಹುಲ್ ಗಾಂಧಿ. ಅವ್ರನ್ನ ಪಪ್ಪು ಅಂತ ಕರಿತಾ ಇದ್ರಿ. ಈ ಪಪ್ಪು ಅಂತ ಕರೆಯೋಕ್ಕಾಗಲ್ಲ ನೀವು ಅವ್ರನ್ನ. ಅದನ್ನು ದಾಟಿ ಮುಂದೆ ಹೋಗ್ಬಿಟ್ರೆ ಅವ್ರು ಕರೆಕ್ಟಾಗಿ ಈಗ ನಾಡಿ ಮಿಡಿತ ಗೊತ್ತಾಗಿದೆ ಹೇಗೆ ನಿಮ್ಗೆ ಹೊಡಿಬೇಕು ನೋಡಿ. ಇನ್ನು 3 ಎಲೆಕ್ಷನ್ ಇದ್ದಾವೆ. ಮಹಾರಾಷ್ಟ್ರದಲ್ಲಿ ಮರಾಠ ವರ್ಸಸ್ ಈ ಥರರು ಅಂತ ಇವರು ನರೇಟಿವ್ ಸೃಷ್ಟಿ ಮಾಡ್ತಾರೆ, ಹಿಂದೂ ಧರ್ಮವನ್ನು ಹೊಡಿತಾರೆ ಚುನಾವಣೆಯ ಸಂದರ್ಭದಲ್ಲಿ. ಜಾರ್ಖಂಡ್ಗೆ ಹೋಗ್ತಾರೆ, ಆದಿವಾಸಿ 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 ಅಂತೆ, ಆದಿವಾಸಿಗಳು ಮತ್ತು ಮೇಲ್ವರ್ಗದವರು ಅಂತ ಅಲ್ಲಿ ಗಲಾಟೆ ಮಾಡ್ತಾರೆ. ಹರಿಯಾಣಕ್ಕೆ ಬರ್ತಾರೆ, ಹರಿಯಾಣದಲ್ಲಿ ಜಾಟ್ ವರ್ಸಸ್ ಅದರ್ಸ್ ಅಂತೆ ಅಲ್ಲಿ ಗಲಾಟೆ ಮಾಡ್ತಾರೆ. ಅಂದರೆ ಹಿಂದೂ ಧರ್ಮವನ್ನು ಒಡೆಯುವಂಥ ಒಂದು ತಂತ್ರಗಾರಿಕೆ ತುಂಬ ಚೆನ್ನಾಗಿ ರಾಹುಲ್ ಗಾಂಧಿ ಮತ್ತು ಅವರ ಪಟಾಲಂಗೆ ಸಿದ್ಧಿಸಿದೆ. ಅದನ್ನು ಎನ್ಕ್ಯಾಶ್ ಮಾಡುವ ಕೆಲಸವನ್ನು ಮಾಡ್ತಾರೆ ಮತ್ತು ಅದರಲ್ಲಿ ಯಶಸ್ವಿ ಆಗ್ತಾರೆ. ಅದು ನಾವು ಆಲೋಚನೆ ಮಾಡಬೇಕಾದಂಥ ವಿಚಾರ. ಏನು ಮಾಡಬಹುದು ಅಂದರೆ, ಇಡೀ ದೇಶಾದ್ಯಂತ ಎಲ್ಲೆಲ್ಲಿ ಈತ ಸುಳ್ಳು ಹೇಳ್ತಾನೋ, ದೇಶಾದ್ಯಂತ ಇರುವಂಥ ಕಾನೂನು ಪ್ರಕೋಷ್ಠಗಳಲ್ಲಿ ಕರೆಸಿ ವಕೀಲರು ಇವ್ರ ಮೇಲೆ ಕೇಸ್ಗಳನ್ನು ಹಾಕಬೇಕು. ಸತ್ಯ ಯಾವುದು ಅಂತ ಗೊತ್ತಾಗಬೇಕು. ಆವಾಗ ಯೋಚನೆ ಮಾಡ್ತಾರೆ, ನಾನು ಸುಳ್ಳು ಹೇಳಿದರೆ ಸಿಗಾಕ್ಕೋತೀನಿ, ನನ್ನ ಒಳಗೆ ಹಾಕ್ತಾರೆ, ನಾನು ತಪ್ಪಿಸ್ಕೊಳ್ಳಿಕ್ಕಾಗೋದಿಲ್ಲ. ಆ ಒಂದು ಭಯವನ್ನಾದರೂ ಸೃಷ್ಟಿ ಮಾಡದೆ ಹೋದರೆ ಮುಂದಿನ ದಿನಗಳಲ್ಲಿ 5 ವರ್ಷ ಮುಂದಿದಾವಲ್ಲ, ಆ ಸಂದರ್ಭದಲ್ಲಿ ಇವ್ರನ್ನ ಇಟ್ಕೊಂಡು ಸರ್ಕಾರ ನಡೆಸೋದು ತುಂಬ ಕಷ್ಟ ಆಗುತ್ತೆ. ದಯವಿಟ್ಟು ತಮ್ಮ ಅನಿಸಿಕೆಯನ್ನು ತಿಳಿಸಿ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.